ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದಲ್ಲಿ ವಿಕೃತ ಮರ್ಡರ್ಗಳು ಆಗ್ತಾ ಇವೆ. ಗಂಡನನ್ನ ಹೆಂಡತಿ ಸಾಯಿಸಿ ಡ್ರಮ್ನಲ್ಲಿ ತುಂಬಿಡೋದು, ಹೆಂಡತಿ ಗಂಡನನ್ನ ಸಾಯಿಸೋದು ಎಲ್ಲವೂ ಕೂಡ ಆಗ್ತಾ ಇದೆ. ಇದೀಗ ಅಂಥದ್ದೇ ಒಂದು ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಹೈದರಾಬಾದ್ನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಸುನೀತಾ ಹತ್ಯೆಯಾಗಿದೆ. ಸುನೀತಾ ಮಾಜಿ ಪತಿ ಸುನೀತ್ ಮಹೇಶ್ನಿಂದ ಇದೀಗ ಸುನೀತಾಳ ಬರ್ಬರ ಕೊಲೆ ಆಗಿದೆ. ವಿಚ್ಛೇದನ ನೀಡಿದ ಕೋಪಕ್ಕೆ ಪ್ರಾಣ ತೆಗೆದಿದ್ದಾನೆ ಮಾಜಿ ಪತಿ ಮಹೇಶ್. ಡೈವರ್ಸ್ ಕೊಟ್ಟಿದ್ರು ಅನ್ನುವ ಕಾರಣಕ್ಕೆ ಡೈವರ್ಸ್ ಆಗಿ ಕೆಲ ದಿನಗಳ ನಂತರ ಎರಡನೇ ಮದುವೆ ಆಗಿದ್ದರು ಸುನೀತಾ. ಘಟನಾ ಸ್ಥಳಕ್ಕೆ ವನಸ್ಥಲೀಪುರಂ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮಹೇಶ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ವನಸ್ಥಲೀಪುರಂ ಪೊಲೀಸರು. ಮಹೇಶ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಎರಡನೇ ಮದುವೆ ಆಗಿದ್ರು ಸುನೀತಾ. ಮೊದಲ ಪತಿಗೆ ಡೈವರ್ಸ್ ಆಗಿದ್ದು, ಬದುಕಿಗೆ ಎರಡನೇ ಪತಿಯನ್ನ ಆಯ್ಕೆ ಮಾಡಿಕೊಂಡಿದ್ರು. ಇದರಿಂದ ಇದೀಗ ಮಾಜಿ ಪತಿ ಮಹೇಶ್ ಸುನೀತಾಳನ್ನ ಬರ್ಬರವಾಗಿ ಕೊಲೆ ಮಾಡಿದ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದರು ಸುನೀತಾ. ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ರು. ವನಸ್ಥಲೀಪುರಂ ಪೊಲೀಸರು ಇದೀಗ ಸ್ಥಳಕ್ಕೆ ಬಂದಿರೋದು, ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾರಾದರೂ ಅಡ್ಡ ಬಂದರೆ ಪೆಟ್ರೋಲ್ ಸುರಿದು ಮನೆಗೆ ಬೆಂಕಿ ಹಚ್ಚುವುದಾಗಿ ಬೆದರಿಕೆಯನ್ನು ಹಾಕಿದ್ದ ಈ ಆರೋಪಿ. 30 ವರ್ಷ ಅಷ್ಟೇ. ವನಸ್ಥಲೀಪುರಂನ ಗ್ರೀನ್ ಸಿಟಿ ಕಾಲೋನಿಯಲ್ಲಿ 30 ವರ್ಷದ ಸುನೀತಾ ವಾಸ ಮಾಡ್ತಾ ಇದ್ರು. ಕತ್ತಿಯಿಂದ ಇರಿದು ಹೂಕೊಂಡದಿಂದ ಹೊಡೆದು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಅತ್ಯಂತ ಬರ್ಬರವಾದಂಥ ಕೊಲೆ ಇದು. ನೀವು ಇತ್ತೀಚೆಗೆ ಒಂದು ಘಟನೆ ವರದಿಯಾಗಿತ್ತು. ವ್ಯಕ್ತಿಯೊಬ್ಬರನ್ನ ಸಾಯಿಸಿ ಪ್ರಿಯಕರನೊಂದಿಗೆ ಜೊತೆಯಾಗಿ ಆ ದೇಹವನ್ನು ಡ್ರಮ್ನಲ್ಲಿಟ್ಟರು. ಡ್ರಮ್ಮನ್ನೇ ಅದಕ್ಕೆ ಪ್ಲಾಸ್ಟರ್ ಮಾಡಿಬಿಟ್ಟಿದ್ರು, ಸಿಮೆಂಟ್ ಹಾಕಿಬಿಟ್ಟಿದ್ರು, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಆ ಪರಿಪ್ರಮಾಣದಲ್ಲಿ ಕೊಲೆಯಲ್ಲೂ ಕೂಡ ವಿಕೃತಿ. ಇತ್ತೀಚೆಗೆ ಯಾರೊಬ್ಬರು ಹನಿಮೂನಿಗೆ ಹೋದಾಗ ಪ್ರಿಯಕರನೊಂದಿಗೆ ಸೇರಿಕೊಂಡು ಪತಿಯನ್ನೇ ಸಾಯಿಸಿದಂಥ ಘಟನೆ ಹನಿಮೂನ್ ಹೋದಂಥ ಸಂದರ್ಭದಲ್ಲಿ. ಕಳೆದ ಕೆಲ ತಿಂಗಳ ಹಿಂದೆ ಹಿಮಾಚಲ ಪ್ರದೇಶದಲ್ಲೇ ಅಲ್ಲೂ ಕೂಡ ಹನಿಮೂನ್ ಮರ್ಡರ್ ಆಗಿತ್ತು. ಹನಿಮೂನ್ಗೆ ಹೋಗಿದ್ರು ಅನ್ನುವ ಕಾರಣಕ್ಕಾಗಿ ಪ್ರಿಯಕರನೊಂದಿಗೆ ಸೇರಿಕೊಂಡು ಪತ್ನಿ ಆದವಳು ಗಂಡನನ್ನು ಮರ್ಡರ್ ಮಾಡಿದಂಥ ಘಟನೆ. ಈ ಘಟನೆಯಲ್ಲಿ ನೋಡಿ, ವಿಚ್ಛೇದನ ಆಗಿದೆ. ವಿಚ್ಛೇದನ ಆದ ನಂತರ ಸುನೀತಾ ಎನ್ನುವಂಥ ಈ ಮಹಿಳೆ ಬೇರೊಬ್ಬ ವ್ಯಕ್ತಿಯನ್ನು ಮದುವೆ ಆಗಿದ್ದರು. ಇವರು 30 ವರ್ಷ ಅಷ್ಟೇ. ಇದೀಗ ಮಾಜಿ ಪತಿ ಮಹೇಶ್ ಎನ್ನುವಂಥ ಈ ವ್ಯಕ್ತಿ ಏನಿದ್ದಾನೆ, ಅತ್ಯಂತ ಕ್ರೂರವಾಗಿ ಗರಗಸವನ್ನು ಬಳಕೆ ಮಾಡಿ, ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಗರಗಸವನ್ನು ಬಳಕೆ ಮಾಡಿ ದೇಹವನ್ನು ಕೊರೆದು ಬಿಟ್ಟಿದ್ದಾನೆ. ದೆಹಲಿಯಲ್ಲಿ ಒಂದು ಘಟನೆ ವರದಿಯಾಗಿತ್ತು. ವ್ಯಕ್ತಿಯೊಬ್ಬರನ್ನು ಸಾಯಿಸಿ ಕೊಲೆ ಮಾಡಿ ಅದನ್ನು ಗ್ರೈಂಡರ್ನಲ್ಲಿ ಹಾಕಿ ಅದಾದ ನಂತರ ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಒಂದೊಂದೇ ಒಯ್ದು ಕಾಡಿನಲ್ಲಿ ಎಸೆದು ಬರುವಂಥ ಘಟನೆ ಆಗಿತ್ತು. ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿ ಕಳೆದ ಕೆಲ ತಿಂಗಳ ಹಿಂದೆ ಒಂದು ಘಟನೆ ವರದಿಯಾಗಿತ್ತೇನು, ನೇಪಾಳ ಮೂಲದ ವ್ಯಕ್ತಿಯೊಬ್ಬರನ್ನು ಸಾಯಿಸಿ ಅವರ ದೇಹವನ್ನು ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು. ಆ ದೇಹವನ್ನು ವಿಕೃತಿ, ಕೊಲೆಯ ವಿಕೃತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯಾವ ಪರಿಪ್ರಮಾಣದಲ್ಲಿ ವ್ಯಕ್ತಿಯೊಬ್ಬರನ್ನು ಹೀನಾಯವಾಗಿ ಸಾಯಿಸಲಾಗುತ್ತೆ ಅಂತ. ಹಿಂದೆ ಬಂದೂಕಿನಿಂದ ಗುಂಡು ಹೊರೆಯೋದು, ಚಾಕುವಿನಿಂದ ಇರಿಯೋದು, ಕ್ಷುಲ್ಲಕ ಕಾರಣಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನು ಕೊಲೆ ಮಾಡ್ತಾ ಇದ್ರು. ಆದರೆ ಈ ಕೊಲೆಯಲ್ಲೂ ಕೂಡ ವಿಕೃತಿ ಹೇಗಾಗ್ತಾ ಇದೆ ಅಂತ, ಗರಗಸವನ್ನು ತೆಗೆದುಕೊಂಡು ತನ್ನ ಮಾಜಿ ಪತ್ನಿಯನ್ನ ಮಹೇಶ್ ಅನ್ನುವಂಥ ವ್ಯಕ್ತಿ ಕೊಲೆ ಮಾಡಿರುವಂಥ ಪ್ರಕರಣ ಇದು. 30 ವರ್ಷ. ಯಾವ ಕಾರಣಕ್ಕಾಗಿ? ವಿಚ್ಛೇದನ ಆದ ನಂತರ ಮತ್ತೊಬ್ಬನನ್ನ ಈ ವ್ಯಕ್ತಿ ಮದುವೆ ಆಗಿದ್ರು ಅನ್ನೋ ಕಾರಣಕ್ಕಾಗಿ. ಕ್ರೂರತನ ಹೇಗಿದೆ! ಇಡೀ ದೇಶಾದ್ಯಂತ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕಟ್ಟಿಗೆ ಕೊರೆಯುವ ಮಷಿನ್ಗಳಿಂದ ದೇಹವನ್ನು ಸೀಳೋದು, ವ್ಯಕ್ತಿಯರನ್ನು ಕೊಲೆ ಮಾಡಿ ಡ್ರಮ್ನಲ್ಲಿ ಹಾಕೋದು. ನಮ್ಮದೇ ಕರ್ನಾಟಕದಲ್ಲಿ ಇತ್ತೀಚೆಗೆ ಕೊಟ್ಟೂರಿನಲ್ಲಿ ಒಂದು ಘಟನೆ ಆಯ್ತಲ್ವಾ, ತಂದೆ ತಾಯಿ ಮತ್ತು ಸಹೋದರಿಯನ್ನು ಕೊಲೆ ಮಾಡಿ ಮನೆಯ ಈ ಪಾಯದಲ್ಲಿ ಅವರನ್ನು ಹಾಕಿ ಟೈಲ್ಸ್ ಹಾಕಿದಂಥ ಘಟನೆ. ಕೊಲೆಯಲ್ಲಿ ವಿಕೃತಿ ಹೇಗಾಗ್ತಾ ಇದೆ! ಹೈದರಾಬಾದ್ನಲ್ಲಿ ಆಗಿರುವಂಥ ಘಟನೆ ಇದು. ಪೊಲೀಸರು ಈ ವ್ಯಕ್ತಿಯನ್ನು ತೆಗೆದುಕೊಂಡಿದ್ದಾರೆ. CCTV ದೃಶ್ಯ ಕೂಡ ಸಿಕ್ಕಿದೆ. ಆ ವ್ಯಕ್ತಿ ಬ್ಯಾಗಲ್ಲಿ ತೆಗೆದುಕೊಂಡು ಬರ್ತಾನೆ ಗರಗಸವನ್ನು, ಆ ಮನೆಗೆ ಹೋಗ್ತಾನೆ. ಹೋಗಿ ಈ ವ್ಯಕ್ತಿಯನ್ನು ಸಾಯಿಸಿ ಆ ರಕ್ತ ಹೆಂಗಾಗ್ಬಿಟ್ಟಿದೆ ಅಂದರೆ ದೇಹ ಅದು ನೋಡೋದಕ್ಕಾಗಲ್ಲ.
ಸುನೀತಾಳ ದೇಹವನ್ನು ನೋಡೋದಕ್ಕಾಗಲ್ಲ. ಅಂತಹ ಪರಿಪ್ರಮಾಣದಲ್ಲಿ ಆಗಿರುವಂಥ ಘಟನೆ ಇದು. ಎಸ್, ನೀವು ಗಮನಿಸ್ತಾ ಇದ್ದೀರಿ, ಪೊಲೀಸರೆಲ್ಲ ಭೇಟಿ ಕೊಟ್ಟಿದ್ದಾರೆ. ಈ ಘಟನೆ ವಿಚ್ಛೇದನ ಆಗಿತ್ತು, ಕಾನೂನಾತ್ಮಕವಾಗಿ ಡೈವರ್ಸ್ ಆಗಿತ್ತು, ಎರಡನೇ ಮದುವೆ ಆಗಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಪತ್ನಿಯನ್ನು ಕೊಲೆ ಮಾಡಿರುವಂಥ ಘಟನೆ ಇದು. ಯಾವುದರಿಂದ ಕೊಲೆ ಮಾಡಿರೋದು? ಗರಗಸಗದಿಂದ. ಹೈದರಾಬಾದ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ಸುನೀತಾ ಹತ್ಯೆ ಪ್ರಕರಣ. CCTV ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ನೀವು. ಒಂದು ಬ್ಯಾಗ್ ಇದೆ, ಅಲ್ಲಿ ಕೈಯಲ್ಲಿ ಬ್ಯಾಗ್ ಇದೆ. ಆ ಬ್ಯಾಗಿನಲ್ಲಿ ಗರಗಸವನ್ನು ವ್ಯಕ್ತಿ ತೆಗೆದುಕೊಂಡು ಬಂದಿದ್ದ. ಆ ಗರಗಸದಿಂದ ತನ್ನ ಮಾಜಿ ಪತ್ನಿಯನ್ನ ಹತ್ಯೆ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ ಮಹೇಶ್ ಅನ್ನುವಂಥ ವ್ಯಕ್ತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಮಹೇಶ್ ಎನ್ನುವಂಥ ವ್ಯಕ್ತಿ ಮನೆಗೆ ಬಂದಿರೋದು 18ನೇ ತಾರೀಕು, ಇವತ್ತೇ ಆಗಿರೋದು. ಇದು 11:34:45 ಈ ಘಟನೆ ಆಗಿದೆ. ಆ CCTVಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಆ ವ್ಯಕ್ತಿ ಗರಗಸವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಒಂದು ಬೆಡ್ ಇದೆ, ಬೆಡ್ನ ಪಕ್ಕ ದೇಹ ಬಿದ್ದಿದೆ. ಅದನ್ನು ನಿಮಗೆ ನೋಡೋದಕ್ಕಾಗೋದಿಲ್ಲ. ಆ ಪರಿಪ್ರಮಾಣದಲ್ಲಿ ರಕ್ತ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ಟಿದೆ, ದೇಹ ಸೀಳು ಹೋಗ್ಬಿಟ್ಟಿದೆ ದೇಹ. ಆ ಪರಿಪ್ರಮಾಣದಲ್ಲಿ ಆ ವ್ಯಕ್ತಿ ಬ್ಯಾಗನ್ನು ಹಿಡಿದುಕೊಂಡು ಬಂದಲ್ಲ, ಆ ಬ್ಯಾಗ್ನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಗರಗಸ. ನೋಡಿ ಅದನ್ನು, ಇದರಿಂದಲೇ ವ್ಯಕ್ತಿಯ ಕೊಲೆ ಆಗಿರೋದು. ಈ ಕತ್ತಿನ ಭಾಗಕ್ಕೆ ಸೀಳಿದಾನೆ, ಹೊಟ್ಟೆಯ ಭಾಗವನ್ನು ಸೀಳಿದಾನೆ, ದೇಹದ ವಿವಿಧ ಭಾಗಗಳಲ್ಲಿ ಇದನ್ನು ತೆಗೆದುಕೊಂಡು ಇರಿದು ಕತ್ತರಿಸಿಬಿಟ್ಟಿರುವಂಥ ಘಟನೆ. ಎಂಥ ಪೈಶಾಚಿಕ ಕೃತ್ಯ. ಹೈದರಾಬಾದ್ನಲ್ಲಿ ವರದಿಯಾಗಿದೆ ಈ ಘಟನೆ.